ಇದು ಏನಂದರೆ, ನಾನು ಒಬ್ಬ ಅಭ್ಯರ್ಥಿಯಾಗಿ ಒಂದು ರಾಷ್ಟ್ರೀಯ ಪಕ್ಷದಿಂದ ಸ್ಪರ್ಧೆ ಮಾಡಿದ್ದಾಗ್ಯೂ ಈ ಥರ CCTV ಡಿಸ್ಪ್ಲೇ ಹೋಗಿರೋದ್ರ ಬಗ್ಗೆ ಮತ್ತು ಅದು ಸಂಬಂಧಪಟ್ಟಂಥ ಮಾಹಿತಿ ಕೂಡ ನನಗೆ ಬಂದಿತ್ತು. ನಾನು 7ನೇ ತಾರೀಕಿಗಿಂತ ಮುಂಚೆ, ಅಲ್ಲಿ ಚುನಾವಣೆ ನಡೆಯೋಕ್ಕಿಂತ ಮುಂಚೆ ನನಗೆ ಮಾಹಿತಿ ಬಂದಿತ್ತು. ಈ ಸಂದರ್ಭದಲ್ಲಿ ನಮ್ಮ ಯಾರು ಏಜೆಂಟ್ ಇರ್ತಾರೆ, ಚುನಾವಣಾ ಏಜೆಂಟ್ ನನಗಿದ್ದರು, ಅವ್ರ ಮುಖಾಂತರನೂ ಕೂಡ ಅಲ್ಲಿ ಕೂಡಲೇ ಹೋಗೋದಕ್ಕೆ ಹೇಳಿದೆ. ಆವಾಗಲೇ ನನಗೆ ಗೊತ್ತಾಗಿದ್ದು ಹಿಂದಿನ ದಿವಸದಿಂದನೇ CCTV ಡಿಸ್ಪ್ಲೇ ಕೆಲಸ ಮಾಡ್ತಾಯಿಲ್ಲ ಅಂತ. ಮತ್ತು ಅದಾದಮೇಲೆ ಅವರು ಅಲ್ಲಿನ ಶರಣು ಕೂಡ ಬರೆದು ಬಂದರು, ಈ ಥರ CCTV ಡಿಸ್ಪ್ಲೇ ಇಲ್ಲ, ಇದ್ರ ಬಗ್ಗೆ ಮಾಹಿತಿ ಕೊಡಿ ಮತ್ತು ಇದ್ರ ಬಗ್ಗೆ ಏನಿದೆ ಕ್ರಮವಹಿಸಿ ಅಂತ ಬರೆದ್ಬಿಟ್ಟು ಬಂದಿದ್ದರು. ಅದಾದಮೇಲೆ ನಾನು ಎರಡು ದಿವಸ ಬಿಟ್ಟು ಅಲ್ಲಿಂದ ಬಂದಮೇಲೆ, ಶಿವಮೊಗ್ಗದಿಂದ ಬಂದಮೇಲೆ ನಾನು ಕೂಡ ಹೋಗಿ ಅದನ್ನು ಪರಿಶೀಲನೆ ಮಾಡಿದೆ. ಪರಿಶೀಲನೆ ಮಾಡೋಂಥ ಸಂದರ್ಭದಲ್ಲಿ ಕೂಡ CCTV ವರ್ಕ್ ಮಾಡ್ತಿರ್ಲಿಲ್ಲ. ಆಮೇಲೆ ಅಲ್ಲೂ ಕೂಡ ನಾನು ಬರೆದೆ, ಇದು ನಮ್ಗೆ 2 ದಿವಸಗಳ ಕಾಲ CCTV ಕೆಲಸ ಮಾಡಿಲ್ಲ ಅಂತಂದರೆ ಇದ್ರ ಬಗ್ಗೆ ನಮಗೆ ಕೆಲವು ಅನುಮಾನಗಳು ಕಾಡ್ತಾ ಇದೆ. ಇದ್ರ ಬಗ್ಗೆ ಕೂಡಲೇ ನಮಗೆ CCTV ಫುಟೇಜ್ ಕೊಡಿ ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಮಾಹಿತಿನ ಒದಗಿಸಿ ಅಂತ ಕೇಳಿದ್ವಿ. ಆದರೆ ಇದುವರೆಗೂ ನಮಗೆ ಕೊಡುವಂಥ ಕೆಲಸಕ್ಕೆ ಈ ಒಂದು ಚುನಾವಣಾಧಿಕಾರಿಗಳು ಕೊಟ್ಟಿಲ್ಲ ನಮಗೆ ಕೇಳಿದಂಥ ಸಂದರ್ಭದಲ್ಲಿ. ಅದರ ನಡುವೆ ನಿನ್ನೆ ದಿನ ಸ್ಟ್ರಾಂಗ್ ರೂಮ್ ಓಪನ್ ಮಾಡೋಂಥ ಸಂದರ್ಭದಲ್ಲಿ ನಮಗೆ 8 ಗಂಟೆಗೆ ಓಪನ್ ಮಾಡುವಂಥ ಮಾಹಿತಿಯನ್ನು ಪತ್ರದ ಮುಖೇನ ಕೊಟ್ಟಿದ್ದಾರೆ. 8 ಗಂಟೆಗೆ ಅಂತ ಹೇಳಿದ್ದಾರೆ. ನಾನು 8 ಗಂಟೆಗೆ ಅಂತೇಳಿ 7:15 ಗಂಟೆಗೆ ಅಲ್ಲಿಂದ ಹೊರಡುವಂಥ ಸಂದರ್ಭದಲ್ಲಿ ದಾರಿನಲ್ಲಿ ನಮ್ಮ ಜೊತೆಲಿದ್ದಂಥವ್ರಿಗೆ, ನೀವು ಕೂಡಲೇ ಇಲ್ಲಿ ಬನ್ನಿ, ನಮ್ಮ ಏಜೆಂಟ್ರಿಗೆ ನೀವು ಅಲ್ಲಿ ಬನ್ನಿ ಬೇಗ ನಾವು ಅಂತೇಳಿ ಅವ್ರಿಗೆ ಫೋನ್ ಮಾಡೋಷ್ಟೊತ್ತಿಗೆ ಇಲ್ಲಿ ಓಪನ್ ಆಗೋಗಿತ್ತು. ಅಂದರೆ ಸುಮಾರು 7:15 ಗಂಟೆ ಅಷ್ಟೊತ್ತಿಗೆ ಸ್ಟ್ರಾಂಗ್ ರೂಮ್ ಓಪನ್ ಮಾಡಿಬಿಟ್ಟಿದ್ರು. ನಮಗೆ 8 ಗಂಟೆಗೆ ಏನಂತ ಪತ್ರದ ಮುಖೇನ ನಮ್ಗೆ ಇನ್ಫಾರ್ಮೇಷನ್ ಕೊಟ್ಟು 7:15 ಗಂಟೆಗೆ ಸ್ಟ್ರಾಂಗ್ ರೂಮ್ ಓಪನ್ ಮಾಡ್ತಾರೆ ಅಂದರೆ ಅದಕ್ಕೂ ಈ CCTV 2 ದಿವಸ ನಿಂತೋಗಿದ್ದಕ್ಕೂ ಇದ್ರ ಬಗ್ಗೆ ನೀವು ಕೂಡ ಇದರಲ್ಲಿ ಮೀಡಿಯಾಗಳಲ್ಲಿ ಕೂಡ ಅದನ್ನು ಪ್ರಚಾರ ಮಾಡಿದಿರಿ, ಅದ್ರ ಬಗ್ಗೆ ಬಂದಿದೆ ಮಾಹಿತಿ ಕೂಡ ನೀವು ಮಾಡಿದಿರಿ. ಇದ್ರ ನಡುವೆ ಇದನ್ನು ನಿನ್ನೆ ದಿವಸ ಆಗಿರ್ತಕ್ಕಂಥದ್ದು ಕೂಡ ಇವೆಲ್ಲಕ್ಕೂ ಅನೇಕ ಅನುಮಾನಕ್ಕೆ ಎಡೆ ಮಾಡಿದೆ. ಇದ್ರ ಬಗ್ಗೆ ನಮ್ಮ ಪಕ್ಷದ ಲೀಗಲ್ ಸೆಲ್ ಹಿರಿಯರ ಜೊತೆ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಇದ್ರ ಬಗ್ಗೆ ಕಾನೂನು ರೀತಿಯ ಒಂದು ಹೋರಾಟನೂ ಕೂಡ ಮಾಡೋಣ ಅನ್ನೋಂಥ ಚಿಂತನೆಯೂ ಕೂಡ ಇದೆ. ಯಾಕೆಂದರೆ ಇಷ್ಟು ಪ್ರಮಾಣದ ಮತಗಳನ್ನು ಯಾವುದೇ ಕಾರಣಕ್ಕೂ ಅವರು ಗಳಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ರೀತಿಯಲ್ಲಿ ನಮ್ಮ ಕೆಲಸ ಕಾರ್ಯಕ್ರಮಗಳು ಚೆನ್ನಾಗಿ ನಡೆದಿವೆ. ನಮ್ಮ ಪಕ್ಷದ 2 ಪಕ್ಷದ ನಾಯಕರುಗಳೆಲ್ಲೂ ಕೂಡ ಈ ಒಂದು ಅನುಮಾನ ಕಾಡ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಇದಕ್ಕೆ ನಮ್ಮ ಹೋರಾಟ ಇದ್ದೇ ಇರುತ್ತೆ. ಮತ್ತು ನಾವು ಇದ್ರ ಬಗ್ಗೆ ಕೂಡ ಈಗ ಏನೇ ಮಾಡೋಕ್ಕಾದ್ರೂ ಒಂದು ಅನುಮಾನ ಅಂತೂ ಕಾಡ್ತದೆ. ಈಗ ನಮಗೆ ಹೇಳಿರೋ ಟೈಮ್ ಹೊರತುಪಡಿಸಿ ನೀವೇ ಮುಂಚೆ ಹೊರಟೋದ್ರೆ, ಸ್ಟ್ರಾಂಗ್ ರೂಮ್ ಓಪನ್ ಮಾಡಿಬಿಟ್ರೆ ಅದು ಸೀಲ್ ಆಗಿರೋದ್ರ ಬಗ್ಗೆ ನಾವು ಮಾಹಿತಿಯಲ್ಲಿದೆ. ನಮ್ಮ ಕಡೆಯವರು ಇಲ್ಲ, ಅವ್ರ ಕಡೆ ಇಲ್ಲ, ಯಾರೂ ಇಲ್ಲ ಅಂತಂದರೆ ನೀವೇ ಅಧಿಕಾರಿಗಳು ಮಾಡೋಕ್ಕೆ ಅಂತ ಮಾಡಿದ್ಮೇಲೆ ಅಟ್ಲೀಸ್ಟ್ ನಮಗೆ ಒಂದು ಮಾಹಿತಿ ಬೇಕಲ್ಲ. ಅಥವಾ ಅಲ್ಲಿರ್ತಕ್ಕಂಥ ನಮ್ಗೆ ಕೊಟ್ಟಂಥ ಸಮಯಕ್ಕೆ ಪಾಲನೆ ಮಾಡಿದರೆ, ನಿಗದಿತ ಸಮಯಕ್ಕೆ ನಾವು ಹೋಗ್ತಿದ್ರೆ ನೀವು ಮಾಡೋದು ಸರಿ. ನಾವು ಸಮಯಕ್ಕೆ ಹೋಗೋಕ್ಕೆ ತಯಾರಾಗಿದ್ದು, ಸಮಯಕ್ಕೆ ನಾವು ಅಲ್ಲಿ ಇರೋಂಥ ಸನ್ನಿವೇಶ ಒದಗಿದ್ರು ಅದಕ್ಕಿಂತ ಮುಂಚೆ 3/4 ಗಂಟೆ ಮುಂಚೆನೇ ನೀವು ಓಪನ್ ಮಾಡಿಬಿಟ್ರೆ ನಾವು ಯಾವ ರೀತಿ ಅದನ್ನು ಅನುಮಾನನ ಇಲ್ಲ ಅಂತ ಹೇಳೋಕ್ಕಾಗುತ್ತೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.